ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದ್ರೆ ದಿನದಲ್ಲಿ ನೀವು 2-3 ಬಾರಿ ಚಾರ್ಜ್ ಮಾಡ್ತಿದ್ರೆ ಸೊ ನಿಮ್ಮ ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲ ಅಥವಾ ನಿಮ್ಮ ಫೋನ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ಫೋನಲ್ಲಿರುವಂಥ ಗೂಗಲ್ ಸಮಸ್ಯೆ. ಹೌದು, ನಿಜಾನೇ ಹೇಳ್ತಿದ್ದೀನಿ. ಸೊ ನಿಮ್ಮ ಫೋನಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಹೊಸ ಫೋನ್ ತಗೊಂಡಾಗ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವು ಅದನ್ನು ಸ್ವಲ್ಪ ಟೈಮ್ ಯೂಸ್ ಮಾಡಿದ ನಂತರ 3 ಮಂತ್ 6 ಮಂತ್ 1 ಇಯರ್ ಆಗ್ತಿದ್ದಾಗೇ ಬ್ಯಾಟ್ರಿ ಬ್ಯಾಕಪ್ ಬೇಗನೆ ಖಾಲಿ ಆಗ್ತಾ ಬರುತ್ತೆ. ಅಂದರೆ ದಿನದಲ್ಲಿ ನೀವು 2-3 ಬಾರಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂತ ಹೇಳಿದ್ರೆ ಗೂಗಲಲ್ಲಿ ಸೆಟ್ಟಿಂಗ್ ರಾಂಗ್ ಆಗಿರುತ್ತೆ ಅಥವಾ ಗೂಗಲ್ನಲ್ಲಿರುವಂಥ ಸೆಟ್ಟಿಂಗ್ ಅಥವಾ ಫೀಚರ್ ಏನಿರುತ್ತೆ ಅದು ಆನ್ ಇರುತ್ತೆ. ಅದು ನೀವು ಆಫ್ ಮಾಡಬೇಕು. ಅದನ್ನು ಮಾಡಿದ ನಂತರ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಜಾಸ್ತಿ ಬರುತ್ತೆ ಅನ್ನೋದನ್ನು ನೀವೇ ನೋಡ್ತೀರಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಿ. ಸೊ ನಿಮ್ಮ ಫೋನಲ್ಲಿ ಯಾವುದೇ ಫೋನ್ ಇರ್ಬೋದು, ಯಾವುದೇ ಕಂಪನಿ ಫೋನ್ ಇರ್ಬೋದು, ಎಲ್ಲ ಕಂಪನಿ ಫೋನಲ್ಲಿ ನಿಮಗೆ ಸೇಮ್ ಸೆಟ್ಟಿಂಗ್ ಸಿಗುತ್ತೆ. ಬಟ್ ನಿಮಗೆ ಸೆಟ್ಟಿಂಗ್ ಸ್ವಲ್ಪ ಮೇಲೆ ಕೆಳಗಿರ್ಬೋದು, ಬಟ್ ನೀವು ಸರ್ಚ್ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಎಲ್ಲ ಫೋನಲ್ಲಿ ಕಂಪಲ್ಸರಿಯಾಗಿ ಈ ಸೆಟ್ಟಿಂಗ್ ಇದ್ದೇ ಇರುತ್ತೆ. ಡೋಂಟ್ ವರಿ. ಸೆಟ್ಟಿಂಗ್ ಪೇಜ್ ಬಂದ ನಂತರ ನೀವು ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ಗೂಗಲ್ ಅಂತ ಬರುತ್ತೆ, ನೀವು ನೋಡ್ಬೋದು. ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಫೋನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಈ ರೀತಿಯಾಗಿ ಗೂಗಲ್ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ಬೋದು, ಮತ್ತೆ ಇಲ್ಲಿ ಗೂಗಲ್ ಬಂದಿದೆ. ಸಿಂಪಲ್ ಆಗಿ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮದು ರಾಂಗ್ ಫೀಚರ್ ಅಥವಾ ನಿಮಗೆ ಅನ್ವಾಂಟೆಡ್ ಫೀಚರ್ ಎನೇಬಲ್ ಆಗಿರುತ್ತೆ. ಇದು ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಿರುತ್ತೆ. ಹಾಗಾಗಿ ನೀವು ಪದೇ ಪದೇ ಚಾರ್ಜ್ ಮಾಡ್ತಿರುವಂಥ ಪರಿಸ್ಥಿತಿ ಬರುತ್ತೆ. ಅಥವಾ 100% ಚಾರ್ಜ್ ಮಾಡಿ ಮೊಬೈಲನ್ನು ಕ್ಲೋಸ್ ಮಾಡಿ ಇಟ್ಟರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ 80% ಬಂದಿರುತ್ತೆ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಆಕ್ಸೆಸ್ ಆಗ್ತಿರುತ್ತೆ. ಹಾಗಾದರೆ ಇದರಲ್ಲಿ ನೀವು ಯಾವ ಸೆಟ್ಟಿಂಗ್ ಆಫ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಮೊದಲಾಗಿ ನೀವು ಲೈಕ್ ಮಾಡಿಲ್ಲ ಅಂದರೆ ಇವಾಗಲೂ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮೊಬೈಲ್ ಯೂಸ್ ಮಾಡೋ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ಈ ಸೆಟ್ಟಿಂಗ್ ಮಾಡೋ ಮೂಲಕ ಅವರ ಬ್ಯಾಟ್ರಿನ ಸೇವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಶೇರ್ ಮಾಡಿ. ಸೊ ಜೊತೆಗೆ ನೀವು ಯಾವ ಕಂಪನಿ ಫೋನ್ ಯೂಸ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ರೈಟ್ ಸೈಡಲ್ಲಿ ಆಲ್ ಸರ್ವಿಸ್ ಅಂತ ಇದೆ. ಸೊ ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಯಾವುದನ್ನು ಆಫ್ ಮಾಡಬೇಕು ಹೇಳ್ತೀನಿ, ಯಾವುದನ್ನು ಆನ್ ಮಾಡಬೇಕಂತ ಹೇಳ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು ನೀವು ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಮಿಸ್ ಆಗುತ್ತೆ. ಎಲ್ಲವನ್ನು ಮಾಡಬೇಕಾಗುತ್ತೆ. ಮೊದಲದಾಗಿ ನೋಡ್ಬೋದು, ಇಲ್ಲಿ ಕನೆಕ್ಟೆಡ್ ಆ್ಯಪ್ಸ್ ಅಂತಿದೆ. ಇಂಪಾರ್ಟೆಂಟ್ ಇಲ್ಲಿ ಸೆಟ್ಟಿಂಗ್ ಫಾರ್ ಗೂಗಲ್ ಆ್ಯಪ್ಸ್ ಅಂಡರಲ್ಲಿ ಕನೆಕ್ಟೆಡ್ ಆ್ಯಪ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ತುಂಬ ಅಪ್ಲಿಕೇಶನ್ ಬರುತ್ತೆ. ಈ ಎಲ್ಲ ಅಪ್ಲಿಕೇಶನ್ಗಳು ಏನಾಗಿರುತ್ತೆ, ನೀವು ಗೂಗಲ್ ಅಕೌಂಟನ್ನು ಆಕ್ಸೆಸ್ ಮಾಡಿರ್ತೀರಿ, ಅಂದರೆ ಕನೆಕ್ಟ್ ಮಾಡಿರ್ತೀರಿ ಅವರ ವೆಬ್ಸೈಟಲ್ಲಿ. ಸೊ ಹಾಗಾಗಿ ಇಲ್ಲಿ ಲಿಸ್ಟ್ ಬಂದಿರುತ್ತೆ ನೋಡ್ಬೋದು. ಇಲ್ಲಿ ನನ್ನ ಮೊಬೈಲಲ್ಲಿ ಲಿಂಕ್ಡ್ ಆ್ಯಪಲ್ಲಿ ತುಂಬ ಇಲ್ಲಿ ಅಪ್ಲಿಕೇಶನ್ಗಳು ಬಂದಿದ್ದಾವೆ ಅಥವಾ ವೆಬ್ಸೈಟ್ ಬಂದಿದೆ. ಇದನ್ನು ನೀವೇನು ಮಾಡಬೇಕಂದ್ರೆ ಅನ್ಲಿಂಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಸೊ ಎಲ್ಲಿ ತನಕ ನೀವು ಕನೆಕ್ಟ್ ಆಗಿರುತ್ತೆ ಅಲ್ಲಿ ತನಕ ಸೊ ಡಾಟಾವನ್ನು ಆಕ್ಸೆಸ್ ಮಾಡ್ತಿರುತ್ತೆ 24/7. ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸರ್ ನಡೀತಾ ಇರೋದ್ರಿಂದ, ಪ್ರೊಸೆಸಿಂಗ್ ಆಗ್ತಿರೋದ್ರಿಂದ ನಿಮ್ಮ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಯಾವುದೆಲ್ಲ ಅಪ್ಲಿಕೇಶನ್ ಬಂದಿರುತ್ತೆ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಬಿಟ್ಟು ಮತ್ತೆ ಯಾವುದೆಲ್ಲ ಇಂಪಾರ್ಟೆಂಟ್ ಇಲ್ಲ ಅದೆಲ್ಲವನ್ನು ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಡಿಲೀಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಲೀಟ್ ಮಾಡಿ. ನೋಡ್ಬೋದು, ನಾನು ಇಲ್ಲಿ ಒಂದನ್ನು ಮಾಡಿದ್ದೀನಿ. ಅದೇ ರೀತಿ ನಿಮಗೆ ಇಲ್ಲಿ ಯಾವುದೆಲ್ಲ ಅಗತ್ಯ ಇಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇನ್ನೊಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಡಿಲೀಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನನ್ನು ರಿಮೂವ್ ಮಾಡಿ. ಈ ರೀತಿಯಾಗಿ ನೀವು ಇಲ್ಲಿ ಅಪ್ಲಿಕೇಶನ್ನ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನಿಮಗೆ 2 ಬೆನಿಫಿಟ್ ಆಗುತ್ತೆ. ಒಂದನೇದಾಗಿ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ಆಕ್ಸೆಸ್ ಆಗಲ್ಲ, ಸೊ ನಿಮ್ಮ ಪ್ರೈವಸಿ ಸೇಫ್ ಆಗಿರುತ್ತೆ. ಎರಡನೇದಾಗಿ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಎಲ್ಲ ಅಪ್ಲಿಕೇಶನ್ಗೆ ಮಾಡಿ ಯಾವುದೆಲ್ಲ ನೀವು ಯೂಸ್ ಮಾಡಲ್ಲ ಅಂಥ ಅಪ್ಲಿಕೇಶನ್ಗಳಿಗೆ. ಸೊ ಇದು ಒಂದೇ ಸೆಟ್ಟಿಂಗ್ ಆಯಿತಾ. ಇನ್ನು ಎರಡನೇ ಸೆಟ್ಟಿಂಗ್ ನಿಮಗೆ ಅದರಲ್ಲಿ ಸಿಗುತ್ತೆ. ಸಿಂಪಲ್ ಆಗಿ ಇಲ್ಲಿ ಕೆಳಗೆ ಬಂದಾಗ ನೋಡ್ಬೋದು, ಇಲ್ಲಿ ಡಿವೈಸಸ್ ಅಂತಿದೆ. ಸಿಂಪಲ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಮೇಲೆ ಕ್ಲಿಕ್ ಮಾಡೋದು ನೋಡ್ಬೋದು, ಇಲ್ಲಿ ಸ್ಕ್ಯಾನ್ ಫಾರ್ ನಿಯರ್ ಬೈ ಡಿವೈಸ್ ಅಂತಿದೆ. ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ಆನ್ ಇರುತ್ತೆ. ಇದನ್ನು ಆಫ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಏನಾಗುತ್ತೆ, ನಿಮ್ಮ ಫೋನು 24/7 ನಿಯರ್ ಬೈ ಡಿವೈಸ್ ಏನೆಲ್ಲಿದೆ ಅದನ್ನು ಸ್ಕ್ಯಾನ್ ಮಾಡ್ತಿರುತ್ತೆ. ಬಟ್ ಇದು ನಿಮಗೆ ಯಾವುದೇ ಬೆನಿಫಿಟ್ ಇಲ್ಲ. ಸೊ ಯಾವಾಗ ನೀವು ಫೈಲ್ಸನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಆವಾಗ ನೀವು ಬೇಕಿದ್ರೆ ಆನ್ ಮಾಡ್ಕೋಬೋದು. ಸೊ ರಿಮೈನಿಂಗ್ ಟೈಮಲ್ಲಿ ಇದು ಆನ್ ಇದ್ರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಇದು ರನ್ ಆಗ್ತಿರೋದ್ರಿಂದ ಬ್ಯಾಟ್ರಿಯನ್ನು ಇದು ಖಾಲಿ ಮಾಡ್ತಿರುತ್ತೆ. ಸಿಂಪಲ್ ಆಗಿ ಇದನ್ನು ಆಫ್ ಮಾಡ್ಕೊಳ್ಳಿ. ಅದಾದ ನಂತರ ಎರಡನೇದಾದ ನಂತರ ಇನ್ನು ಮೂರನೇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಸ್ವಲ್ಪ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿದಾಗ ನೋಡ್ಬೋದು, ಇಲ್ಲಿ ಪರ್ಸನಲೈಸ್ ಯೂಸಿಂಗ್ ಶೇರ್ ಡಾಟಾ ಇಂಪಾರ್ಟೆಂಟ್. ಇದು ಸಿಂಪಲ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನಿಮ್ಮ ಫೋನಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ ಇದೆ, ಸೊ ಯಾವುದೆಲ್ಲ ಡಾಟಾವನ್ನು ಆಕ್ಸೆಸ್ ಮಾಡ್ತಿದೆ ಗೂಗಲ್ ಅದು ನಿಮಗೆ ಇಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ರೈಟ್ ಸೈಡಲ್ಲಿ ಆನ್ ಅಂತ ಬರುತ್ತೆ. ನೋಡ್ಬೋದು, ಇಲ್ಲಿ ಲೆಟ್ ಗೂಗಲ್ ಆ್ಯಪ್ಸ್ ಯೂಸ್ ಆನ್ ಡಿವೈಸ್ ಡಾಟಾ ಶೇರ್ಡ್ ಬೈ ದೀಸ್ ಆ್ಯಪ್ಸ್ ಅಂತ ಇದೆ. ಅಂದರೆ ಗೂಗಲಿಗೆ ಬೆನಿಫಿಟ್ ಇದೆ, ಬಟ್ ನಿಮಗೆ ಏನು ಬೆನಿಫಿಟ್ ಇಲ್ಲ. ಹಾಗಾಗಿ ಇದನ್ನು 1 by 1 ಈ ರೀತಿಯಾಗಿ ಆಫ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಚೆನ್ನಾಗಿ ಬರುತ್ತೆ. ಇದಾದ ನಂತರ ಕೊನೆ ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡ್ಬೋದು, ಯೂಸೇಜ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಅಂತಿದೆ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ನಿಮ್ಮ ಡಾಟಾವನ್ನು ರೆಕಾರ್ಡ್ ಮಾಡ್ತಿರೋದು. ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದಿರಿ, ಯಾವ ಲೊಕೇಶನಿಗೆ ಹೋಗಿದಿರಿ, ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗಲ್ಲ ಎಲ್ಲವನ್ನು ಡಾಟಾವನ್ನು ಇದು ಕಲೆಕ್ಟ್ ಮಾಡ್ತಿರುತ್ತೆ. ಸೊ ಇದು ಕೂಡ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸಿಂಗ್ ನಡೀತಿರುತ್ತೆ. ಹಾಗಾಗಿ ಸೊ ಬ್ಯಾಟ್ರಿ ಕೂಡ ಇಲ್ಲಿ ಕನ್ಸ್ಯೂಮ್ ಆಗ್ತಿರುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ ಇದು ನಿಮಗೆ ಏನು ಬೆನಿಫಿಟ್ ಇಲ್ಲ. ಹಾಗಾಗಿ ಇದನ್ನು ಕೂಡ ಇಲ್ಲಿ ಆಫ್ ಮಾಡ್ಕೊಳ್ಳಿ. ಇದು 4 ಆಫ್ ಮಾಡಿದ ನಂತರ ಚೆಕ್ ಮಾಡಿ ನೋಡಿ, ಚಾರ್ಜರ್ನ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಿ ನೋಡಿ. ಒಮ್ಮೆ 100% ಮಾಡಿದ ನಂತರ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಜಾಸ್ತಿ ಆಗುತ್ತೆ. ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಸೊ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಖಂಡಿತ ಯೂಸ್ ಆಗುತ್ತೆ. ಈ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಫೋನ್ ಯಾವುದು ಕಮೆಂಟ್ ಮಾಡಿ. ಈ ರೀತಿ ಯೂಸ್ಫುಲ್ ಮಾಹಿತಿ ಡೈಲಿ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.